ಹಲೋ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕಡಿಮೆ ಟೈಮಲ್ಲಿ ಹೇಗೆ ಅಮೌಂಟ್ನ ಸೇವ್ ಮಾಡೋದು, ಅಂದರೆ ಅಮೌಂಟ್ ಹೆಂಗೆ ಸೇವ್ ಮಾಡ್ಕೋಬೇಕು, ಕಡಿಮೆ ಟೈಮಲ್ಲಿ ನಾವು ಅಮೌಂಟ್ ಸೇವ್ ಮಾಡ್ಕೋಬೇಕು, ಬ್ಲೌಸ್ ಸ್ಟಿಚಿಂಗ್ ಮಾಡಿ ಮತ್ತು ಬೇರೆ ಕೆಲಸಗಳು ಮಾಡಿ ಯಾವ ಥರ ಕೆಲಸ ಮಾಡಿ ಸಂಪಾದನೆ ಮಾಡ್ಬೋದು, ಯಾವ ಥರ ದುಡ್ಡು ಜಮಾ ಮಾಡಿಕೊಂಡು ನಮ್ಮ ಹತ್ರ ಇಟ್ಕೋಬೋದು, ಆ ವಿಷಯಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನಿಮಗೆ. ಫಸ್ಟ್ ಆಫ್ ಆಲ್ ನಾವು ಏನು ಮಾಡ್ತೀವಿ, ನಮ್ಗೆ ಬರೋದು ಹಾಗೆ ಇನ್ನೊಂದು ವಿಷಯ ಏನಂದರೆ ನಾನು ಬ್ಲೌಸ್ ಕಟ್ಟಿಂಗ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ಎಟ್ ಎ ಟೈಮ್ ಎರಡು ಒಂದು ಮಾತಾಡೋದನ್ನು ಕೇಳಿಸ್ಕೊಂತ ಆ ಥರನೇ ಬ್ಲೌಸ್ ಕಟ್ಟಿಂಗ್ ನೋಡ್ತಾ ಇರಿ. ಇವಾಗ ನಾವು ಯಾವ ರೀತಿ ಅಮೌಂಟ್ನ ನಾವು ಸೇವ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡೋಣ. ಇವಾಗ ನಾವು ಮನೆಗೆ ಹೆಣ್ಮಕ್ಳು ಅಂದ್ಕೊಳ್ಳಿ, ಒಂದು ಹೆಣ್ಮಕ್ಳು ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಒಂದು 4 ಅಥವಾ 5 ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೋದು ಡೈಲಿ. ಮಾಡೋರು 5-6 ಕೂಡ ಮಾಡ್ತಾರೆ ಅವ್ರವ್ರ ಟೈಮ್ ಪ್ರಕಾರ. ಯಾರ ಟೈಮ್ ಅವ್ರವ್ರಿಗಿರುತ್ತೆ. ಇವಾಗ ನಾನು ಒಂದು ಎಕ್ಸಾಂಪಲ್ 4 ಇಟ್ಕೊಂಡಿದ್ದೀನಿ. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೇಲಿ ಸ್ಟಿಚ್ ಮಾಡೋರು ಒಂದು 4 ಬ್ಲೌಸು. ಆವಾಗ ಆ ಟೈಮ್ಗೆ ಎಷ್ಟಾಗುತ್ತೆ, ಒಂದು ಬ್ಲೌಸ್ ಕಟ್ಟಿಂಗ್ ಮಾಡೋಕ್ಕೆ ಮಿನಿಮಮ್ 1 ಅವರ್ ತೊಗೊತದೆ. ಸ್ಟಿಚಿಂಗ್ ಒಂದು 1/2 ಅವರು, ಕಟ್ಟಿಂಗ್ ಒಂದು 1/2 ಅವರ್ ಅಂದ್ಕೊಂಡ್ರು ಈ ಎಲ್ಲ ಸೇರಿ ಪ್ರೊಸೀಜಿಂಗ್ ನಾರ್ಮಲ್ ಬ್ಲೌಸ್ ಆದರೆ 1 ಗಂಟೆಯಲ್ಲಿ, ಒಳ್ಳೆ ಟೈಲರ್ ಅಂದರೆ ಪರ್ಫೆಕ್ಟ್ ಇದೆ ಟೈಲರ್ 1 ಗಂಟೆಯಲ್ಲಿ, ಇಲ್ಲ ಸ್ವಲ್ಪ ನಿಧಾನ ಬೇಸಿಕ್ ಟೈಲರ್ಸ್ ಆದರೆ 1.5 ಗಂಟೆ ಈ ಥರ ಆಗುತ್ತೆ ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ. ಆಮೇಲೆ ಇದು ಸ್ಟಿಚ್ ಮಾಡಿದ ಮೇಲೆ ಈಗ ಇದಕ್ಕೆ ನೆಕ್ಸ್ಟ್ ಏನು ಮಾಡಬೇಕು, ನಾವು ಹೆಮ್ಮಿಂಗ್ ಮಾಡಬೇಕು. ಹೆಮ್ಮಿಂಗ್ ಮಾಡೋಕ್ಕೆ ಎಷ್ಟಂದರೆ ಕೂಡ ಒಂದು 20-25 ನಿಮಿಷ ನಿಧಾನ ನೀಟಾಗಿ ಮಾಡಬೇಕು. ಬ್ಲೌಸ್ ಫುಲ್ ಅಂದರೆ ಅಷ್ಟು ಟೈಮ್ ತೊಗೊತದೆ. ಆವಾಗ 4 ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಮತ್ತು 4 ಬ್ಲೌಸ್ ಹೆಮ್ಮಿಂಗ್ ಮಾಡೋಕ್ಕೆ ಎಷ್ಟು ಟೈಮ್ ಹೋಗುತ್ತೆ ಗೊತ್ತಾ? ಈ ಥರ ಆಲೋಚನೆ ಮಾಡಬೇಕು. ನಾವು ಎಷ್ಟು ಸ್ಟಿಚ್ ಮಾಡ್ತಾಯಿದ್ದೀವಿ ಡೈಲಿ, ಅದರ ಬದಲು 4 ಬ್ಲೌಸ್ ಹೆಮ್ಮಿಂಗ್ ಮಾಡೋಕ್ಕೆ ನಮ್ಗೆ 2 ಗಂಟೆ ಟೈಮ್ ಅಲ್ಲಿ ವೇಸ್ಟ್ ಆಗುತ್ತದೆ. ಆ 2 ಗಂಟೆಯಲ್ಲಿ ಇನ್ನೊಂದು 2 ಬ್ಲೌಸ್ ಸ್ಟಿಚ್ ಮಾಡ್ಬೋದಲ್ಲ ನಾವು, 2-3 ನಮ್ಮ ಅಂದರೆ ಒಂದು 5 ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಒಂದು 2.5 ಗಂಟೆ, 4 ಬ್ಲೌಸ್ ಸ್ಟಿಚ್ ಮಾಡಿದ್ರೆ 2 ಗಂಟೆ. ಈ ಥರ ಆಲೋಚನೆ ಮಾಡಿಕೊಂಡು ನಾವು ಆ ಟೈಮ್ನ ಹೆಮ್ಮಿಂಗಿಗೆ ಬೇರೆ ಯಾರನ್ನ ನಮ್ಮ ಅಕ್ಕಪಕ್ಕದ ಮನೆಗಳು ಇರ್ತಾವಲ್ಲ ಅವರಿಗೆ ನಾವು ಅದನ್ನು ಹೆಮ್ಮಿಂಗ್ ಕೊಟ್ಟಿವಂದ್ರೆ ಅವ್ರಿಗೂ ನಾವು ಒಂದು ಉಪಾಧಿ ಕೊಟ್ಟಂಗೆ ಆಗುತ್ತೆ, ಅವ್ರಿಗೂ ಮನೆ ನಾವು ಕೊಟ್ಟಂಗೆ ಆಗುತ್ತೆ, ಕೆಲಸ ಕೊಟ್ಟಂಗೂ ಆಗುತ್ತೆ. ಆ ಥರ ಯೋಚನೆ ಮಾಡಿ ಹೆಮ್ಮಿಂಗಿಗೆ ಒಂದು 2 ಅವರ್ಸ್ ನಾವು ಸೇವ್ ಮಾಡಿಕೊಂಡು 2 ಗಂಟೆಯಲ್ಲಿ ಇನ್ನು ನಾವು 2 ಬ್ಲೌಸ್ ಎಕ್ಸ್ಟ್ರಾ ಕೂಡ ಸ್ಟಿಚ್ ಮಾಡ್ಬೋದು. ಇದೊಂಥರ. ಇನ್ನು ನೆಕ್ಸ್ಟ್ ಏನು ಗೊತ್ತಾ, ನೆಕ್ಸ್ಟು ಅಮೌಂಟ್ ಸೇವ್ ಮಾಡೋ ಪದ್ಧತಿನೇ ಒಂದಿದೆ. ನೆಕ್ಸ್ಟ್ ಏನಂದರೆ, ನೀವು ಸ್ಟಿಚಿಂಗ್ ಮಾಡ್ತಾ ಇರ್ತೀರಲ್ಲ, ಮಾಡಬೇಕಾದ್ರೆ ಜಾಸ್ತಿ ಬಿಸ್ನೆಸ್ ಬಂತು ನಿಮಗೆ ಆ ಫೆಸ್ಟಿವಲ್ ಸೀಸನಲ್ಲಿ. ಇವಾಗ ಯುಗಾದಿ ಬಂತು, ತುಂಬ ಸೀಸನ್ ಇರುತ್ತೆ. ಸೀಸನ್ ಇದ್ದಲ್ಲಿ ಏನು ಮಾಡ್ಬೇಕಂದ್ರೆ ಬೇಸಿಕ್ ನಾಲೆಜ್ ಇದ್ದು ಹೆಣ್ಮಕ್ಳು ಇರ್ತಾರಲ್ಲ ಮನೆ ಪಕ್ಕದಲ್ಲಿ, ಇಲ್ಲಾಂದರೆ ಒಬ್ಬ ಹುಡುಗರನ್ನ ಯಾರನ್ನ ಟೈಲರಿಂಗ್ ಹೇಳ್ಕೊಳ್ತೀರ ಅಕ್ಕ ಅಂತ ಬರ್ತಾರಲ್ಲ ಮನೆ ಹತ್ರ, ಯಾರನ್ನ ಹಿಂಗೆ ನಾವು ಹೊಲ್ತಾ ಇದ್ದೀವಿ ಅಂದರೆ ಯಾರೋ ಒಬ್ಬರು ನಮ್ಗೆ ಪರಿಚಯ ಇದ್ದವರು ಅವರು ಇವರು ಹೇಳ್ತಿರ್ತಾರೆ ನಮಗೂ ಟೈಲರಿಂಗ್ ಹೇಳ್ಕೊಡಿ ಅಂತ. ಆ ಥರ ಇದ್ದವ್ರಿಗೆ ಫೀಸ್ ಇಸ್ಕೋಬೇಡಿ ನೀವು. ಫೀಸ್ ಅಂತ ಅಸ್ಸಲು 1 ರೂಪಾಯಿನೂ ಇಸ್ಕೋಬೇಡಿ. ಫೀಸ್ ಇಲ್ಲ ಆದರೆ ಫ್ರೀಯಾಗಿ ಅವ್ರಿಗೆ ಸ್ಟಿಚಿಂಗ್ ಹೇಳ್ಕೊಡಿ. ಸ್ಟಿಚಿಂಗ್ ಹೇಳ್ಕೊಟ್ರೆ ಏನಾಗ್ತದೆ ಗೊತ್ತಾ, ನೀವು ಅವ್ರಿಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ, ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಅವ್ರು ಹಾಗೆ ಸುಮ್ಮನೆ ಇರಲ್ಲ. ಹೇಳ್ಕೊಟ್ಟಿದ್ದಕ್ಕೆ ದುಡ್ಡು 1 ರೂಪಾಯಿನೂ ತೊಗೋಬೇಡಿ. ವಿದ್ಯಾದಾನ ಒಳ್ಳೆ ಗೊಪ್ಪದು, ದೊಡ್ಡ ದಾನ ಅದು. ಸೊ ವಿದ್ಯಾದಾನ ಮಾಡ್ಬೇಕು ನೀವು ಯಾವಾಗಲೂ ಕೂಡ. ನಾನಾದರೆ ಅದನ್ನೇ ಮಾಡ್ತೀನಿ. ಸೊ ಆ ಥರ ದುಡ್ಡು ತೊಗೊಳಾರ್ದಂಗೆ ಕೆಲಸ ಮಾಡಿದ್ರಿ ಅಂತಂದರೆ ಅವ್ರಿಗೆ ಬೇಸಿಕ್ ನಾಲೆಜ್ ನೀವು ಹೇಳ್ತಿರಲ್ಲ, ಅದರ್ಲಿಂತ ಅವ್ರು ಏನು ಮಾಡ್ತಾರೆ, ಹೆಮ್ಮಿಂಗ್ ಮಾಡ್ತಾರೆ, ನಿಮ್ಮ ಜೊತೆಗಿರ್ತಾರೆ, ನಿಮ್ಗೆ ಏನೋ ಲೈನಿಂಗ್ ಬೇಕಾದ್ರೆ ತಂದು ಕೊಡ್ತಾರೆ, ಫಾಲ್ಸ್ ಬೇಕಾದ್ರೆ ತಂದು ಕೊಡ್ತಾರೆ, ಇನ್ನು ಕಟ್ಟಿಂಗ್ ಬೇಕಾದ್ರೆ ಲೈನಿಂಗ್ ಅಟ್ಯಾಚ್ ಮಾಡಿಕೊಡ್ತಾರೆ. ಸೊ ಆ ಥರ ನೀವು ಒಬ್ಬರನ್ನ ಮನುಷ್ಯರನ್ನ ಯಾರೋ ಇಬ್ಬರು ನಿಮ್ಗೆ ಅನುಕೂಲ ತಕ್ಕಂಗೆ ಇಬ್ಬರನ್ನ ಇಟ್ಕೊಂಡು ಕೂಡ ಹೇಳ್ಕೊಟ್ರೆ ನೀವು ಅವರಿಗೆ ಕಟ್ಟಿಂಗ್ ಹೇಳ್ಕೊಟ್ಟಂಗೆ ಇರುತ್ತೆ. ನಿಮ್ಮ ಕಟ್ಟಿಂಗ್ ಎಲ್ಲನೂ ಪ್ರೊಸೆಸಿಂಗ್ ನೀವು ಬರೀ ಕೆಲಸಗೂ ಹಚ್ಬಾರ್ದು ಹಂಗಂತ ಅವ್ರನ್ನ ಕಟ್ಟಿಂಗು ಹೇಳ್ಕೊಡ್ಬೇಕು. ಆ ಥರನೇ ಈ ಕೆಲಸಗಳ್ನು ಲೈನಿಂಗ್ ಅಟ್ಯಾಚ್, ನೀವು ಬ್ಲೌಸ್ ಜಾಸ್ತಿ ಇದ್ದಾವೆ, ಒಂದು 4 ಬ್ಲೌಸ್ ಇದ್ದರೆ ಅವರು ಒಂದು 2 ಬ್ಲೌಸ್ ಅಟ್ಯಾಚ್ ಮಾಡಿಕೊಟ್ರೆ ಅನ್ಕೊ ಲೈನಿಂಗ್ ನಿಮಗೆ 1 ಗಂಟೆಯಲ್ಲೇ, ಒಂದು 1/2 ಅವರ್ ಆಗಲಿ, ಒಂದು 15 ನಿಮಿಷದಲ್ಲಿ ಬ್ಲೌಸ್ ಮುಗಿಸ್ಬೋದು ನಾವು. ಆ ಥರ ನೀವು ಹೆಲ್ಪ್ ಮಾಡ್ತೀರಾ, ನಿಮ್ಗೆ ಅವ್ರು ಹೆಲ್ಪ್ ಮಾಡ್ತಾರೆ. ಇದು ಒಂದು ಟೆಕ್ನಿಕ್ ಇದರಲ್ಲಿ. ಇನ್ನೊಂದೇನೆಂದರೆ ಲೈನಿಂಗ್ಸು, ಫಾಲ್ಸು, ಥ್ರೆಡ್ಸು ಯಾವುದೇ ಆಗಲಿ ಈ ಥರ ನಾವೆಲ್ಲನೂ ಒಟ್ಟಿಗೆ ಸ್ಟಾಕು ಅಂದರೆ ಒಂದು ಸಾರಿ ಹತ್ತಿರದಲ್ಲಿ ಯಾವುದು ನಿಮ್ಗೆ ಮಾರ್ಕೆಟ್ ಹತ್ರ ಆಗುತ್ತೋ, ಎಲ್ಲಿ ಹೋಲ್ಸೇಲಾಗಿ ಸಿಗುತ್ತೋ. ಯಾಕಂದರೆ ಒಂದೊಂದಕ್ಕೆ ಇವತ್ತು 4 ಬ್ಲೌಸ್ ಇದ್ದಾವೆ, 4 ಬ್ಲೌಸಲ್ಲಿ 1-2 ಬ್ಲೌಸ್ ನಿಮ್ಮ ಹತ್ರ ಕಸ್ಟಮರ್ ಕೊಟ್ಟಿರ್ತಾರೆ, ಇನ್ನದಕ್ಕೆ ಲೈನಿಂಗ್ ಇರಲ್ಲ, ನೀವು ತಂದಾಕಿ ಅಂತ ಹೇಳ್ತಾರೆ ಕಸ್ಟಮರು. ಆ 2 ಬ್ಲೌಸ್ಗೆ ತೊಗೊಂಡು ನಾವು ಅಂಗಡಿಗೆ ಹೋಗಿ ತರೋದು ಮಾಡೋದು, ಅದರಲ್ಲಿ ನಮಗೆ ಎಷ್ಟು ಕಡಿಮೆ ಅಂದರೆ ಕೂಡ ಒಂದು 15-20 ನಿಮಿಷ ಅಂತೂ ಹೋಗುತ್ತಲ್ಲ. ಆ ಟೈಮಲ್ಲಿ ನಾವು ಇನ್ನೊಂದು ಬ್ಲೌಸು ಸ್ಟಾರ್ಟ್ ಮಾಡ್ಕೊಂಡ್ರೆ ಅರ್ಧ ಬ್ಲೌಸನ್ನು ಸ್ಟಿಚ್ ಮಾಡ್ತೀವಲ್ಲ. ಈ ಥರ ಥಿಂಕ್ ಮಾಡಿಬಿಟ್ಟು ಲೈನಿಂಗು, ಫಾಲ್ಸು ಏನಿದಾವೋ ಅವೆಲ್ಲನೂ ಒಟ್ಟಿಗೆ ನಿಮ್ಗೆ ಎಷ್ಟು ಬಜೆಟ್ ಇದೆಯೋ ಅಷ್ಟು ಮೇನ್ ಕಲರ್ಸು, ಮೇನ್ ಕಲರ್ ಥ್ರೆಡ್ಸು ಮತ್ತು ಕುಚ್ಚು, ರೆಡಿಮೇಡ್ ಕುಚ್ಚು ಏನು ಬರ್ತಾ ಇದ್ದಾವಲ್ಲ ಆ ಥರ. ಯಾಕಂದರೆ ಅರ್ಜೆಂಟ್ ಬಂದುಬಿಟ್ಟು ಇವತ್ತು ಹಬ್ಬ ಇದ್ದರೆ ನಾಳೆನೇ ಕೊಡ್ತೀರಾ ಕುಚ್ಚು ಹಾಕಿ ಅಂತ. ಹ್ಯಾಂಡ್ಮೇಡ್ ಹಾಕ್ಬೇಕಾದ್ರೆ, ಕೈಲಿಂದ ಹಾಕ್ಬೇಕಾದ್ರೆ ಕಂಪಲ್ಸರಿ ಟೈಮ್ ತೊಗೊತದೆ. ಆವಾಗ ಸೀರೆ ಮ್ಯಾಚ್ ಮಾಡಿ ನೀವು ಕುಚ್ಚುಗಳು ಕೂಡ ರೆಡಿಮೇಡ್ ಕುಚ್ಚು ಬೆಜ್ಜಾನ್ ಕಲರ್ ಸಿಗ್ತಾಯಿದ್ದಾವೆ ಮಾರ್ಕೆಟಲ್ಲಿ. ಆ ಥರ ರೆಡಿಮೇಡ್ ಕುಚ್ಚುಗಳು ಮತ್ತು ಬ್ಲೌಸ್ಗೆ ದೋರಿ ಹಾಕ್ತಿರಲ್ಲ ಹ್ಯಾಂಗಿಂಗ್ಸ್ ಅಂತ, ಅವು ಹೊರಗೆ ತೊಗೊಂಡ್ರೆ ಮಾರ್ಕೆಟಲ್ಲಿ 30 ರೂಪಾಯಿ ಬಿದ್ದರೆ ಹೊರಗಡೆ 60 ರೂಪಾಯಿ ಸಿಗುತ್ತೆ. ಅದು ನಮ್ಮ ಪಕ್ಕ ಅಂಗಡಿ ನಮ್ಗೆ ಎಷ್ಟು ಪರಿಚಯ ಇದ್ರೂ ಅವ್ರು ಲಾಭ ಇಲ್ಲಾಂದ್ರೆ ನಮ್ಗೆ ಯಾರೂ ಕೊಡೋಲ್ಲ.
ಯಾಕಂದರೆ ರೆಗ್ಯುಲರ್ ಹೋಗಿ ಹೋಗಿ ನಮ್ಗೆ ಅಭ್ಯಾಸ ಆಗಿರ್ತಾರೆ, ಅವರು ಪರಿಚಯ ಇರ್ತಾರೆ. ಬಟ್ ಅವರಂತೂ ಅವ್ರ ಲಾಭ ನೋಡ್ಕೊಂಡೇ ಕೊಡ್ತಾರೆ. ಅದರೇ ಲಾಭ ನೀವೇ ತೊಗೊಳ್ಳಿ. ಅದರಲ್ಲಿ ಲೈನಿಂಗು, ಫಾಲ್ಸು, ಮತ್ತು ಈ ಹಾಕೋ ಹ್ಯಾಂಗಿಂಗ್ಸು, ಡೋರಿಗೆ ಹಾಕೋ ಹ್ಯಾಂಗಿಂಗ್ಸು, ಮತ್ತು ಅದ್ರ ಜೊತೆಯಲ್ಲಿ ಏನಂದ್ರೆ ಸಾರಿ ಕುಚ್ಚು, ಇವೆಲ್ಲನೂ ನೀವು ಓನಾಗಿ ನಿಮ್ಮಲ್ಲಿ ಸ್ವಲ್ಪ ಸ್ವಲ್ಪ ಮೇನ್ ಕಲರ್ಸ್ ಇಟ್ಕೊಂಡ್ರೆ ಒಂದು 5,000 10,000 ರೂಪಾಯಿ ಮೆಟೀರಿಯಲ್ ನಿಮ್ಮ ಹತ್ರ ಇದ್ರೆ ಏನಂತಂದರೆ ಅರ್ಜೆಂಟಿಗೆ ನೀವು ಎಲ್ಲಿಗೆ ಹೋಗೋದಾಗಲ್ಲ. ಆ ಟೈಮಿಂಗ್ ನಿಮ್ಗೆ ಸೇವ್ ಆಗುತ್ತೆ. ಆ ಟೈಮಿಂಗ್ನಲ್ಲಿ ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡ್ತೀರಾ. ಈ ಕಡೆ ಬ್ಲೌಸ್ನಲ್ಲಿ ದುಡ್ಡು ಬಂತು, ಪ್ಲಸ್ ಲೈನಿಂಗು ಫಾಲ್ಸಲ್ಲಿನೂ ದುಡ್ಡು. ಯಾಕಂದರೆ ಫಾಲ್ಸು ಹೋಲ್ಸೇಲಲ್ಲಿ 10 ರೂಪಾಯಿ ಅಂದ್ಕೊಳ್ಳಿ, ನೀವು ಇಲ್ಲಿ ಅಂಗಡಿಯಲ್ಲಿ ತೊಗೊಳಕ್ಕೆ ಹೋದ್ರೆ 15 ರೂಪಾಯಿ, ಅಲ್ಲ ಒಂದು 5 ರೂಪಾಯಿ ಸೇವ್ ಆಯ್ತಾ ನಿಮಗೆ. ಈ ಥರ ನೀವು ಮನೇನ ಸೇವ್ ಮಾಡ್ಕೋಬೋದು. ಇದು ಒಂದು. ಇನ್ನೊಂದು ಮೇನ್ ಟೆಕ್ನಿಕ್ ನಾನು ಹೇಳ್ತೀನಿ ನೋಡಿರಿ. ಯಾರೇ ಆಗಲಿ ಇವಾಗ ಏನಾಗಿದೆ ಅಂತ ರೆಡಿಮೇಡ್ ಜಾಸ್ತಿ ಆಗಿಬಿಟ್ಟಿದೆ. ರೆಡಿಮೇಡ್ ಜಾಸ್ತಿ ಆಗಿದ್ದಿಲ್ಲ ಅಂತ ಏನಾಗಿದೆ ಅಂದರೆ ಎಲ್ಲರೂ ಅಕ್ಕ ಒಂದು ಕುರ್ತಿ ತೊಗೊಂಡಿನಿ, ಒಂದು ಟಾಪ್ ತೊಗೊಂಡಿನಿ, ಸ್ವಲ್ಪ ಲೂಸ್ ಆಗಿದೆ, ಒಂದು ಸ್ಟಿಚ್ ಹಾಕ್ಕೊಡಿ ಅಂತ ಬರ್ತಾರೆ. ಅವ್ರಿಗೆ ನೀವು ಜಾಸ್ತಿ ಅಮೌಂಟ್ ಹೇಳಕ್ಕೆ ಹೋಗ್ಬೇಡ್ರಿ. ಇವಾಗ ನಮ್ಮ ಕಡೆ ಆದರೆ ಒಂದು 50 60 ರೂಪಾಯಿ 30 ರೂಪಾಯಿ ಈ ಥರ ತೊಗೊತಾರೆ. ನಾನಾದರೆ 50 ರೂಪಾಯಿ ತೊಗೊತೀನಿ. ಬಟ್ ಇನ್ನೊಬ್ರು 30 ಕೂಡ ತೊಗೊತಾರೆ, ಅವ್ರವ್ರ ಇಷ್ಟ ಪ್ರಕಾರ. ಅದು ನಾನೇನಂತೀನಿ, ಮನೆಗೊಳಗೆ ನೀವು ಸ್ಟಿಚ್ ಮಾಡ್ತಾಯಿದ್ದೆ ಅಂದರೆ 20 ಕೂಡ ತೊಗೊಳ್ಳಿ, ಪರವಾಗಿಲ್ಲ. ಅದೊಂದು 10 ನಿಮಿಷ ಕೆಲಸ ಆಗುತ್ತೆ. ಆ 20 ರೂಪಾಯಿ ಬಂದಿದ್ದನ್ನು ನೀವೇನು ಮಾಡಿ ಒಂದು ಡಬ್ಬಿ ಮಾಡಿಬಿಟ್ಟು ಅದರಲ್ಲಿ ಹಾಕ್ತಾ ಹೋಗ್ರಿ. ಅದನ್ನು ಮತ್ತೆ ನೀವು ಅದನ್ನು ತಿರ್ಗಿ ನೋಡೋಕ್ಕೆ ಹೋಗ್ಬೇಡ್ರಿ. 1 ವರ್ಷ ಟೈಮ್ ಇಟ್ಕೊಳ್ಳೋದನ್ನು ನೀವು. ಆ 1 ವರ್ಷ ಎಲ್ಲ ಡಬ್ಬಿ ಓಪನ್ ಮಾಡ್ರೆ 20 ಎಷ್ಟೋ ಆಗಿರುತ್ತೆ ನಿಮಗೆ. ಡೈಲಿ ಒಂದು 4 5 ಬಂದರೆ ಕೂಡ 100 ರೂಪಾಯಿ, ತಿಂಗಳಿಗೆ 3,000 ರೂಪಾಯಿ ಆ ಥರ ಜಮಾ ಆಗುತ್ತೆ. ಅದನ್ನು ಲೈನಿಂಗ್ ನಾವು ಅಲ್ಟ್ರೇಷನ್ ಅಂತ ತಿಳ್ಕೊಳ್ಳೇಬೇಡ್ರಿ. ಬಂದಿದ್ದನ್ನು ನಮ್ಮ ಸೇವಿಂಗಿಗೆ ಹಾಕ್ರಿ. ಮೇನ್ ಬ್ಲೌಸ್ ಏನು ಮಾಡ್ತೀರಾ, ಡ್ರೆಸ್ಸುಗಳು, ಸಾರಿ, ಫಾಲ್ಸ್, ಇವೆಲ್ಲನೂ ನೀವು ಆಲ್ರೆಡಿ ನಿಮ್ಮದು ಮೇನ್ ಪ್ರೊಫೆಷನ್ ಅದು. ಈ ಅಲ್ಟ್ರೇಷನ್ ಅಂತ ಏನು ಬರುತ್ತಲ್ಲ ಅದು ನಿಮ್ಗೆ ಉಳಿತಾಯ ಮಾಡುತ್ತೆ. ಅದನ್ನು ವರ್ಷಕ್ಕೆ ಒಂದು ಸರ್ತಿ ಮಾತ್ರ ಓಪನ್ ಮಾಡಿ ಮತ್ತು ಅದೇ ಡಬ್ಬನ ಅಂಗಡಿಯಲ್ಲಿ ಇಟ್ಕೋರಿ. ಯಾಕಂದರೆ ಲಕ್ಷ್ಮಿ ಅಂಗಡಿಯಲ್ಲಿದ್ದರೆ ಎನಿ ಟೈಮ್ ನಿಮ್ಮ ಹತ್ರ ದುಡ್ಡು ಇದ್ದಂಗೆ ಇರುತ್ತೆ. ಈ ಒಂದು ಟೆಕ್ನಿಕ್ ಫಾಲೋ ಮಾಡಿ ನಿಮ್ಮ ನೋಡಿರಿ. ಆಮೇಲೆ 1 ವರ್ಷ ಆದಮೇಲೆ ನೀವೇ ಅಂತಾರೆ, ಹಬ್ಬ ನನ್ನ ಹತ್ರ ಇಷ್ಟು ದುಡ್ಡಿದೆಯಾ. ಯಾಕಂದರೆ ನಾನು ಮೇನ್ ಫ್ಯಾಕ್ಟ್ ಹೇಳ್ತಾಯಿದ್ದೀನಿ, ನಾನು ಇರೋದೇ ಹೇಳ್ತಾಯಿದ್ದೀನಿ ನಿಮಗೆ. ಈ ಥರ ಮಾಡಿ. ಅಲ್ಟ್ರೇಷನ್ ಅಂತಂದು ಕಡಿಮೆ ಒಂದು ಅವ್ರು ಅಂತಾರೆ, ನಾವು ಒಂದು 50 ರೂಪಾಯಿ ಹೇಳೋದು ಅನ್ಕೊಂತ ಅಕ್ಕ ಒಂದು 30 ರೂಪಾಯಿ ತೊಗೋ, ಪರವಾಗಿಲ್ಲ 30 ರೂಪಾಯಿಗೆ ಮಾಡಿ. ಯಾಕಂದರೆ ಅವ್ರು ಇನ್ನೊಂದು ನೆಕ್ಸ್ಟ್ ಟೈಮ್ ಕೂಡ ಬರ್ತಾರೆ ನಿಮ್ಮ ಹತ್ರ. ಹಂಗಾಗಿ ಕೂಡ ಅಲ್ಟ್ರೇಷನ್ ಟೈಮ್ ತೊಗೊಳ್ಳಿ. ನಿಮ್ಮ ಹತ್ರ ಟೈಮ್ ಇಲ್ಲಾಂದರೆ ಅಮ್ಮ ಈ ಟೈಮ್ಗೆ ಆಗಲ್ಲ, ಇನ್ನೊಂದು ಟೈಮಿಗೆ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು 1 hour 2 hour 1 ಡೇ ನಿಮ್ಗೆ ಅನುಕೂಲ ಪ್ರಕಾರ ನೋಡಿ ಅದು ಅಲ್ಟ್ರೇಷನ್ ಮಾಡಿದ ದುಡ್ಡನ್ನ ನೀವು ಮರ್ತೇ ಬಿಡ್ರಿ. ಈ ಥರ ಕೂಡ ನೀವು ಅಮೌಂಟನ್ನ ಸೇವ್ ಮಾಡ್ಕೋಬೋದು. ಇನ್ನು ಮಾಡಬೇಕಾದ್ರೆ ಕೂಡ ಲೈನಿಂಗ್ ಅಟ್ಯಾಚ್ ಮಾಡೋಕ್ಕೆ ಒಬ್ಬರು ಬೇಸಿಕ್ ನಾಲೆಜ್ ಇದ್ದವ್ರನ್ನ ಇಟ್ಕೊಂಡಿರ್ತೀರ. ಬೇಕಾದ್ರೆ ಅವರು ಒಂದು ವೇಳೆ ಸಪೋಸ್ ನೀವು ಟೈಲರಿಂಗ್ ಹೇಳ್ಕೊಳ್ಳೋಕೆ ಟೈಮ್ ಇಲ್ಲ, ಸೊ ಬೇಸಿಕ್ ನಾಲೆಜ್ ಇದ್ದವ್ರನ್ನ ಇಟ್ಕೊಂಡು ಅವ್ರಿಗೊಂದು ಲೈನಿಂಗ್ ಅಟ್ಯಾಚ್ ಮಾಡಿಕೊಡ್ತಾರೆ. ನೀವು ಒಂದು 150 ರೂಪಾಯಿ ತೊಗೊತೀರಿ, ಎಕ್ಸಾಂಪಲ್ ನಾನು ಹೇಳ್ತಿರೋದು. ಅದರಲ್ಲಿ ಒಂದು 20-30 ರೂಪಾಯಿ ಕೊಟ್ಟರು ಅವ್ರು ಒಂದು 5 ಬ್ಲೌಸ್ ಮಾಡಿದ್ರೆ 100 ರೂಪಾಯಿ ಅವ್ರಿಗಾಗುತ್ತೆ. ಅವ್ರು ಎಷ್ಟು ಗಂಟೆಯಲ್ಲಿ ಮಾಡ್ತಾರೆ ಇದನ್ನು? ಒಂದು 4 ಗಂಟೆ, ಇಲ್ಲ ಲೈನಿಂಗ್ ಅಟ್ಯಾಚ್ ಅಂದರೆ 10-15 ನಿಮಿಷದಲ್ಲಿ ಆಗೇ ಆಗುತ್ತೆ. ಫ್ರಂಟ್ ಪಾರ್ಟು, ಬ್ಯಾಕ್ ಪಾರ್ಟು, ಸ್ಲೀವ್ಸ್ ಇಷ್ಟೇ 3 ಇರುತ್ತೆ. ಅದಕ್ಕೇನು ಜಾಸ್ತಿ ಕೆಲಸ ಆಗಲ್ಲ. ಸೊ ಆ ಥರ ಕೂಡ ನೀವು ಇನ್ನೂ 1-2 ಬ್ಲೌಸ್ ಎಕ್ಸ್ಟ್ರಾ ಹೊಲಿಬೋದು. ಸೀಸನಲ್ಲಿ ಇದನ್ನು ಮಾಡ್ಕೋಬೋದು. ಈ ಥರ ಸೇವಿಂಗ್ ಮಾಡೋಕೆ ಕಲಿತ್ರೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಇರುತ್ತೆ. ಇನ್ನೊಂದು ಏನಂದರೆ, ಸೇವಿಂಗ್ ಮಾಡಬೇಕಾದ್ರೆ ಏನು ಗೊತ್ತಾ, ಒಂದೇ ಸರ್ತಿ ಬ್ಲೌಸು 200 ರೂಪಾಯಿ ಮಾಡೋದು ಅಂದರೆ ಜಾಸ್ತಿ ಅಮೌಂಟ್ ಹೇಳೋಕೆ ಹೋಗ್ಬೇಡ್ರಿ. ಕಸ್ಟಮರ್ ಬಂದಾಗ ಸ್ವಲ್ಪ ಹೊರಗಿನ ಪಕ್ಕದವ್ರು ಏನು ತೊಗೊತಾ ಇದ್ದಾರೋ ಅವ್ರಿಗಿಂತ ಒಂದು 5 ರೂಪಾಯಿ ನೀವು ಕಡಿಮೆ ಇಡ್ರಿ ರೇಟು. ಯಾಕಂದರೆ ರೆಗ್ಯುಲರಾಗಿ ಬಿಸ್ನೆಸ್ ಇರುತ್ತೆ ನಿಮ್ಮ ಹತ್ರ. ಬಿಸ್ನೆಸ್ ಇಲ್ಲ ನನಗೆ ಅನ್ನೋ ಫೀಲಿಂಗ್ಸ್ ನಿಮ್ಗೆ ಬರೋಲ್ಲ ಅವಾಗ. ಯಾಕಂದರೆ ಅಲ್ಲಿಗಿಂತ ಇಲ್ಲಿ 10 ರೂಪಾಯಿ ಕಡಿಮೆ ಅಲ್ವಾ, ಯಾಕೆ ಅಲ್ಲಿ 10 ರೂಪಾಯಿ ಜಾಸ್ತಿ ಕೊಡೋದು ಅಂತ ನಿಮ್ಮ ಹತ್ರನೇ ಕಸ್ಟಮರ್ ಬರೋಕ್ಕೆ ಶುರು ಮಾಡ್ತಾರೆ. ಆ ಥರ ನೀವು ಅಮೌಂಟ್ನ ಜಾಸ್ತಿ ಅಂದರೆ ಡೈಲಿ ಅಮೌಂಟ್ ಕೈಯಾಗ ಆಡ್ತಿದ್ದಾಗ ಯಾವುದೋ ಒಂದು ಖರ್ಚು ಹೋಗುತ್ತೆ. ಒಂದೇ ಬರುತ್ತಾ, ಬ್ಲೌಸ್ ಒಂದೇ ಬರುತ್ತಾ? ಆ ಥರ ಬರೋಲ್ಲ. ಬ್ಲೌಸ್ ಜೊತೆಗೆ ಸೀರೆ ಬರುತ್ತೆ, ಸೀರೆ ಜೊತೆಗೆ ಇನ್ನು ಸಾರಿ, ಕುಚ್ಚು, ಫಾಲ್ಸು ಏನೇನೋ ಬರ್ತವೆ. ಅದ್ರ ಜೊತೆಗೆ ಎಷ್ಟೊಂದು ಬರುತ್ತೆ. ಬ್ಲೌಸ್ ಒಂದೇ ಬರೋಲ್ಲ, ಬ್ಲೌಸ್ ಜೊತೆಗೆ ಒಂದು 4-5 ಐಟಮ್ ಹಿಡ್ಕೊಂಡೇ ಬರುತ್ತೆ ಅದು ಬ್ಲೌಸಿಂದ ಸೀರೆಗೆ ಕುಚ್ಚು, ಫಾಲು. ಈ ಥರ ಅಮೌಂಟ್ನ ನಾವು ಎಷ್ಟು ಬೇಕಾದ್ರೆ ಅಷ್ಟು ಸೇವಿಂಗ್ ಮಾಡ್ಬೋದು. ಬುದ್ಧಿ ತಪ್ಪಂದರೆ ಅಮೌಂಟ್ ನಾವು ಇದರಲ್ಲಿ ಎಷ್ಟೋ ದುಡ್ಡನ್ನ ಒಂದು ಗೌರ್ಮೆಂಟ್ ಎಂಪ್ಲಾಯಿಗೆ ನಾವು ಸಮ ಆಗ್ತೀವಿ ಗೊತ್ತಾ. ಟೈಲರಿಂಗ್ ಅಂತ ಏನೂ ಕಡಿಮೆ ಇಲ್ಲ. ಟೈಲರಿಂಗ್ ಅಂತ ಯಾವತ್ತು ಅನ್ಕೋಬೇಡ್ರಿ ನಾವು ಟೈಲರ್ ಮಾಡ್ತಾ ಇದೀವಿ ಅನ್ನೋದು ಕಡಿಮೆ ಭಾವನೆ ನಿಮ್ಮ ಅದ್ರಾಗ ಬರಗೊಡಿಸ್ಬೇಡ್ರಿ. ಎನಿ ಕಂಡೀಷನ್ ಯಾವತ್ತೂ ಕೂಡ ಅಮೌಂಟ್ ಜಮಾ ಮಾಡೋಕ್ಕೆ ಆಲೋಚನೆ ಮಾಡಿ. ನೀವು ಒಂದು ಸರ್ತಿ ಈ ಥರ ನಾನು ಆಲ್ಟ್ರೇಷನ್ ದುಡ್ಡು ಅಮೌಂಟ್ನ ಜಮಾ ಮಾಡಿದ್ರೆ ನಿಮಗೆ 1 ವರ್ಷ ಆದಮೇಲೆ ಆ ಅಮೌಂಟ್ ಎಷ್ಟಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಆವತ್ತು ನೀವು ಹೇಳ್ತೀರಾ, ಅಕ್ಕ ನಿಜ ನೀವು ಹೇಳಿದ್ದು ಇದು ಕರೆಕ್ಟು. ಯಾರೇನು ಗೊತ್ತಾ, ಇವತ್ತು ಬಂದಿದ್ದು ಇವತ್ತು ತಿಂತಾರೆ, ನಾಳೆ ಬಂದು ನಾಳೆ ಖರ್ಚು ಮಾಡಿಬಿಡ್ತಾರೆ. ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಅಟ್ಲೀಸ್ಟ್ ಬ್ಯಾಂಕಲ್ಲಿ ಹಾಕೋಕೆ ಹೋಗ್ಬೇಡ್ರಿ. ಯಾಕಂದರೆ ಲಕ್ಷ್ಮಿ ಮನೆ ಅಂದರೆ ನಮ್ಮ ಹತ್ರ ಇದೆ. ನಮ್ಗೇನು ಗೊತ್ತಾ, ಒಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಮನೇಲಿ ಅಂಗಡಿಯಲ್ಲಿ ಅಮೌಂಟ್ ಇತ್ತಂದರೆ ಅದು ಸ್ವಲ್ಪ ಆಗೋಣ, ಮತ್ತು ಬ್ಯಾಂಕಲ್ಲಿ ಹಾಕಿರಿ. ನಿಮ್ಗೆ ಅಷ್ಟು ಅನುಮಾನ ಅಂಗಡಿಯಲ್ಲಿ ಏನೋ ಕಳ್ತನ ಆಗುತ್ತಾ ಅಂತ ಅಂಜಿಕಿದ್ರೂ ಆ ಥರ ಏನಿಲ್ಲ. ಬ್ಯಾಂಕಲ್ಲಿ ಒಂದೇ ಸರ್ತಿ ಒಂದು ತಿಂಗಳಾಗ ಒಂದು ಸರ್ತಿ ತೊಗೊಂಡೋಗಿ ಬ್ಯಾಂಕಲ್ಲಿ ಅಕೌಂಟ್ನ ಜಮಾ ಮಾಡಿಬಿಟ್ಟು ಬನ್ನಿರಿ. ಆದರೆ ಅದನ್ನು ಯಾರಿಗೆ ಹೇಳೋಕೆ ಹೋಗ್ಬೇಡ್ರಿ, ನೀವು ಮರ್ತು ಬಿಡ್ರಿ ಅದನ್ನು. ಅಷ್ಟೇ ನನ್ನ ಹತ್ರ ಇದೆಯಾ ಅನ್ನೋ ಫೀಲಿಂಗು ನಿಮ್ಮ ಹತ್ರ ಬರೋಕ್ಕೆ ಹೋಗ್ಬೇಡ್ರಿ ಆ ತಿಂಕನ. ಆವಾಗ ನೀವು ನೋಡ್ರಿ ಅದೆಷ್ಟು ಅಮೌಂಟ್ ಆಗುತ್ತೆ. ಬರೀ ಅಲ್ಟ್ರೇಷನ್ ಮೇಲೆ ಪ್ರಪಂಚ ನಡೆದದೆ ಇವಾಗ. ನಾವು ಮೇನ್ ಬ್ಲೌಸ್ ಮೇಲೆ ರೆಡಿಮೇಡ್ ಬ್ಲೌಸ್ಗಳು ಬಂದಿದ್ದಾವೆ. ರೆಡಿಮೇಡ್ ಬ್ಲೌಸ್ಗೂ ಫಿಟ್ಟಿಂಗ್ ಮಾಡಬೇಕು. ಸಾರಿ ಒಂದು ತೊಗೊತಾರೆ, 4 ಸಾರಿ ಇದ್ದರೆ ಒಂದೇ ಬ್ಲೌಸ್ ಮ್ಯಾಚ್ ಮಾಡ್ತಾಯಿದ್ದಾರೆ. ಆ ಥರ
ಕಾಲ ಬಂದೈತೆ ಇವಾಗ. ಸೊ ಇನ್ನು ಮುಂದೆ ಕೂಡ ನಾವು ಇನ್ನು ಫ್ಯೂಚರಲ್ಲಿ ಕೂಡ ಒಂದು 10-15 ವರ್ಷಕ್ಕೆ ಮುಂದೆ ನೋಡಿದ್ರೆ ಬರೀ ಅಲ್ಟ್ರೇಷನ್ಗೆ ಟೈಲರ್ ಬರೋದು, ಇನ್ನು ಸ್ಟಿಚಿಂಗ್ ಮಾಡಿಸ್ಕೊಳ್ಳೋದಂತೂ ಸುಳ್ಳು. ಯಾಕಂದರೆ ಒಂದೇ ಸರಿ ರೆಡಿಮೇಡ್ ಬ್ಲೌಸಸ್ ತುಂಬ ಎಷ್ಟೊಂದು ಬಂದವು ನೋಡಿರಿ ಮಾರ್ಕೆಟಲ್ಲಿ. ಇವತ್ತು ನಾಳೆ ನೋಡೋಕೆ ಹೋದರೆ ತುಂಬ ವರ್ಕ್ ಹಾಕೋರಿಗೆ ಕೆಲಸ ಕಡಿಮೆ, ಸ್ಟಿಚಿಂಗ್ ಮಾಡೋರಿಗೆ ಕೆಲಸ ಕಡಿಮೆ. ನಾವು ಸ್ಟಿಚಿಂಗ್ನಲ್ಲಿ ಏನು ಕಡಿಮೆ ಇಲ್ಲ, ನಾವೇನು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಿಂತ ನಮ್ದು ಏನು ಜಾಬ್ ಕಡಿಮೆ ಇಲ್ಲ. ಎಷ್ಟು ಬೇಕಾದ್ರೂ ದುಡ್ಡು ಸಂಪಾದನೆ ಮಾಡ್ಬೋದಾದ್ರೆ ನಮ್ಮಲ್ಲಿ ಬುದ್ಧಿ ಇರಬೇಕಷ್ಟೇ. ಇದೊಂದು ತಿಳ್ಕೊಂಡು ನೀವು ಇದನ್ನು ಫಾಲೋ ಮಾಡಿ ಆರಾಮಾಗಿರಿ, ಆರೋಗ್ಯವಂತರಾಗಿರಿ. ನೆಕ್ಸ್ಟ್ ವೀಡಿಯೋನ ಮೀಟ್ ಆಗೋಣ. ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.